ಬೇಕರಿ ಸಿಬ್ಬಂದಿಗಳಿದ್ದಾರೆ ಮಾತಾಡ್ಸೋಣ. ಸೊ ಇವತ್ತು ಕಂಪ್ಲೀಟ್ ಆಗಿ ಮನ್ನಾ ಮಾಡ್ತೀವಿ, ಟ್ಯಾಕ್ಸ್ ನೋಟಿಸ್ ಏನು ಕೊಟ್ಟಿದ್ದೀವಿ ಮನ್ನಾ ಮಾಡ್ತೀವಿ ಅಂತ ಸಿಎಂ ಅನೌನ್ಸ್ ಮಾಡಿದ್ರು. ಸೊ ಏನು ಹೇಳ್ತೀರಾ? ತುಂಬಾ ಸಂತೋಷ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಇದನ್ನು ವಾಪಸ್ ತಗೊಂಡಿದ್ರು, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಬೆಂಗಳೂರಲ್ಲಿ. ಎಲ್ಲ ಬೇಕರಿ ಕಾರ್ಮಿಕರು ತುಂಬಾ ಖುಷಿ ಪಡ್ತಾರೆ ಅನ್ಕೊಂತೀನಿ. ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ತುಂಬಾ ಖುಷಿ ಆಗ್ತದೆ. ಸಿದ್ದರಾಮಯ್ಯ ನಮಗೆ ಒಂದು 35 ಲಕ್ಷ ಚಿಲ್ಲರೆ ಬಂದಿದೆ. ಸರ್ ನಿಮಗೆ ಎಷ್ಟು ನೋಟಿಸ್ ಬಂದಿತ್ತು? ಈಗ ಸಿಎಂ ಅನೌನ್ಸ್ ಮಾಡಿದ್ದಾರೆ, ಏನು ಹೇಳ್ತೀರಾ? ಮೇಡಮ್, ಇವತ್ತು ಸಂತೋಷ ಆಗ್ತದೆ. ಯಾಕಂದರೆ 1 ತಿಂಗಳಿಂದ ಈ ಹೋರಾಟನ ನಾವು ಮಾಡ್ತಾ ಬಂದಿದ್ದು. ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ತಿನಿಂದ ರವಿಶೆಟ್ಟರು ನಾಯಕತ್ವದಲ್ಲಿ ಹೋರಾಟ ಮಾಡಿದು. ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. 9,000 ಜನಕ್ಕೆ ನೋಟಿಸ್ ಬಂದಿತ್ತು. ಒಟ್ಟು 18,000 ನೋಟಿಸು ರೆಡಿ ಮಾಡಿದರು. ಅದರಲ್ಲಿ ಇನ್ನೂ 9,000 ಜನ ಕೊಟ್ಟಿರಲಿಲ್ಲ. ಇವತ್ತು CM ಘೋಷಣೆ ಮಾಡಿದ್ದಾರೆ, ಇದನ್ನೆಲ್ಲ ಮನ್ನಾ ಮಾಡ್ತೀವಿ. ಮುಂದಾಗುವಂಥದ್ದಕ್ಕೆ ನೀವೆಲ್ಲರೂ ಇದನ್ನು ನೀವು GST ಮಾಡಿಕೊಂಡು ಮುಂದುವರಿರಂತೆ ಹೇಳಿದ್ದಾರೆ. ನನಗೂ ಬಂದಿತ್ತು ಮೇಡಮ್, 38 ಲಕ್ಷ ಬಂದಿತ್ತು. ಸತತವಾಗಿ ಸುದ್ದಿ ಮಾಡಿದ್ವಿ ಮೇಡಮ್. ಇದು ನಮ್ಗೆ ಹೆಮ್ಮೆ ಆಗ್ತಿರೋದು. ನಿಮ್ಮ ಸುದ್ದಿಯಿಂದ, ನಿಮ್ಮ ಪಬ್ಲಿಕ್ ಟಿವಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ನೊಂದಂಥವರಿಗೆ ತುಂಬ ಸಹಕಾರ ಮಾಡಿದ್ದೀರಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯೋಕ್ಕಾಗಲ್ಲ. ನಾವು ಯಾವತ್ತೂ ಪಬ್ಲಿಕ್ ಟಿವಿಗೆ, ನಮ್ಮ ಕಾರ್ಮಿಕರ ಪರಿಷತ್ತು ರವಿಶೆಟ್ಟರು ನಾಯಕತ್ವದಲ್ಲಿ ನಿಮಗೆ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಹೋರಾಟ ಇನ್ನು ಮುಂದೆ ಏನಾದರೂ ತೊಂದರೆ ಬಂದರೆ ನಾವು ನಿಲ್ತೀವಿ. ಆದರೆ ಇವತ್ತು ಜಯ ಆಗಿದೆ, ಸಂತೋಷ ಆಗ್ತಾಯಿದೆ. ನಾವು ಎಲ್ಲರೂ ಖುಷಿಯಿಂದ ಇವತ್ತು ನಮ್ಗೆ ಇವು ಮಣ್ಣಾಗಿದ್ದರಿಂದ ಎಲ್ಲ ಬೇಕರಿಯರು, ಕಾರ್ಮಿಕ ಸ್ಟೋರವರು, ಮಟನ್ ಅಂಗಡಿಯರು, ಹೂವಿನ ಅಂಗಡಿಯರು, ಬೀಡಿ ಅಂಗಡಿಯರು ಎಲ್ಲರೂ ಸಂತೋಷವಾಗಿ ಬದುಕೋಕ್ಕೆ ಈ ಸರ್ಕಾರ ದಾರಿ ಮಾಡಿಕೊಟ್ಟದಂತ ಈ ಕೂಡಲೇ ಸಿದ್ದರಾಮಯ್ಯರಿಗೆ 1000 ಕೋಟಿ ನಮಸ್ಕಾರ. ಯಾಕಂತಂದರೆ ಇವತ್ತು ಅವ್ರಿಗೆ ಗೊತ್ತಿದೆ, ಅಧಿಕಾರಿಗಳು ಮಾಡಿದ ತಪ್ಪಿನಲ್ಲಿ ಎಲ್ಲ ಒಂದು ಕಡೆ ದಾರಿ ತಪ್ಪಿತ್ತು. ಇವತ್ತು ಅವರು ಒಪ್ಪಿಗೆ ಕೊಟ್ಟು ಅವರು ಹೇಳಿದ್ದಾರೆ, ಇದನ್ನು ನಾವು ಮನ್ನಾ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಯಾರು ಕಟ್ಟೋದು ಬೇಡ, ಮುಂದಿಂದಕ್ಕೆಲ್ಲರೂ GSTನ ಪರಿಪಾಲನೆ ಮಾಡ್ಕೊಂಡು ಮುಂದುವರಿ ಅಂತ ಹೇಳಿದ್ದಾರೆ. CM ಅವರಿಗೆ, ಮುಖ್ಯಮಂತ್ರಿಯವರಿಗೆ, ಕರ್ನಾಟಕದ ಎಲ್ಲ ಕಾರ್ಮಿಕ ಸ್ಟೋರು, ಬೇಕರಿಯರು ಇವರಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವಿಷ್ಟು ಕಾರ್ಮಿಕ ಇಲ್ಲಿನ ಬೇಕರಿಯ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.